ಹರೇ ಶ್ರೀನಿವಾಸ. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ನೋಡೋಣಂತೆ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ವಂದಿಸುತ್ತಾ ಶ್ರೀ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು 81ನೇ ನುಡಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಶೋಭಾನವೆನ್ನಿರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ಚಿನ್ಮಯ ನೆನಪ ನಿಮ್ಮ ಮನೆಗಳಲ್ಲಿ, ಜ್ಯೋತಿರ್ಮಯವಾದ ಪದ್ಮದಲ್ಲಿ, ರಮ್ಮೆಯರೊಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಯೇವ, ಶೋಭಾನೇ. ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದವಿವ ಕರುಣೀವ, ಆನಂದವಿವ ಕರುಣೀವ ಶ್ರೀಕೃಷ್ಣ ಶ್ರೀನಾರಿಯೊಡನೆ ಹಸೆಯೇವ, ಶೋಭಾನೇ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿ ನೇಹವ ಮಾಡುವ, ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಮ ಮೂರ್ತಿಯೇ ಹಸೆಯೇವ, ಶೋಭಾನೇ. ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತಿಯಾಗಲಿಕ್ಕೆ ಬಡಿಸಿದ ರಸಾಯನವ, ಸಕ್ಕರೆಗೂಡಿದ ಪಾಯಸ ಸವಿಯುವ ರಕ್ಕಸ ವೈರಿಯೇ ಹಸೆಯೇವ, ಶೋಭಾನೇ. ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳಿರಿಸಿ, ಸಾಧ್ವನ್ನಗಳನ್ನು ಬಡಿಸಲು ಕೈಗೊಂಡ ಮುದ್ದು ನರಸಿಂಹ ಹಸೆಯೇವ, ಶೋಭಾನೇ. ಸ್ನೇಹಿತರೆ, ಈ 5 ನುಡಿಗಳ ಅರ್ಥವನ್ನು ಇವತ್ತು ತಿಳಿಯೋಣಂತೆ. ಭಗವಂತನ ಲಕ್ಷ್ಮೀದೇವಿಯ ವಿವಾಹದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಂಟಪ ರೆಡಿಯಾಗಿತ್ತು, ಯಾವುದರಿಂದ ಕೂಡಿ ಪ್ರಜ್ವಲಿಸ್ತಿತ್ತು ಅಂತ ಹೇಳಿ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡ್ವಿ. ಮತ್ತು ಭಗವಂತ ಆದಿ ಕಾರಣನಾಗಿ ಇದ್ದಾನೆ, ಪ್ರಕೃತಿಯ ಸೃಷ್ಟಿಗೆ ಭಗವಂತನೇ ಕಾರಣ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಈಗ ಚಿನ್ಮಯ ನೆನಪ ನಿಮ್ಮ ಮನೆಗಳಲ್ಲಿ, ಜ್ಯೋತಿರ್ಮಯವಾದ ಪದ್ಮದಲ್ಲಿ, ರಮ್ಮೆಯರೊಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಯೇವ ಅಂತ ಕರೀತಾ ಇದ್ದಾರೆ. ಎಲ್ಲ ಮುತ್ತೈದೆ ಸ್ತ್ರೀಯರು ಭಗವಂತನನ್ನು ಹಾಡಿ ಹೊಗಳಿ ಹಸೆಮಣೆಗೆ ಕರೀತಾ ಇದ್ದಾರೆ ನೋಡ್ರಿ. ದೇವರು ಬ್ರಹ್ಮಾಂಡವನ್ನು ಲಯ ಮಾಡಿ ಎಲ್ಲ ಜೀವರುಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಯೋಗ ನಿದ್ರೆಯನ್ನು ಮಾಡ್ತಾನೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡ್ವಿ. ಪ್ರಳಯದ ಕೊನೆಯಲ್ಲಿ ದುರ್ಗಾದೇವಿ ಭಗವಂತನನ್ನು ಶ್ರುತಿಗೀತೆಗಳ ಮೂಲಕ ಎಬ್ಬಿಸ್ತಾಳಂತೆ ನೋಡ್ರಿ. ದುರ್ಗಾದೇವಿನೇ ಭಗವಂತನನ್ನು ಶ್ರುತಿಗೀತೆಗಳಿಂದ ಎಚ್ಚರ ಮಾಡ್ತಾಳಂತೆ. ಹಾಗೆ ಮಲಗಿರ್ತಾನೆ ಭಗವಂತ ಅಂತ ಹೇಳ್ತಾರೆ. ಹೀಗೆ ದುರ್ಗಾದೇವಿಯ ಮಂಗಳ ಧ್ವನಿಗೆ ಎಚ್ಚರಗೊಂಡವನಂತೆ ನಾಟಕವನ್ನು ಮಾಡ್ತಾನಂತೆ ಭಗವಂತ. ಶ್ರೀದೇವಿ ಲಕುಮಿ ಶ್ರೀಭೂ ದುರ್ಗಾ ರೂಪದಲ್ಲಿ ಭಗವಂತನನ್ನು ಸ್ತುತಿ ಮಾಡ್ತಾಳಂತೆ ನೋಡ್ರಿ. ಶ್ರೀಭೂ ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಇರ್ತಾಳೆ. ಹಾಗಾಗಿ ಬ್ರಹ್ಮಾಂಡ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಅಂತ ನಾವು ಕೇಳ್ತೀವಿ. ಅದರಲ್ಲಿ ಲಕ್ಷ್ಮೀ ಸ್ವರೂಪಭೂತವಾದಂತಹ ಶ್ವೇತದ್ವೀಪಾಸನ, ಅನಂತಾಸನ, ವೈಕುಂಠಾಸನ ಅಂತ ಹೇಳಿ ಈ 3 ಲೋಕಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅದು ಲಕ್ಷ್ಮೀ ಸ್ವರೂಪಭೂತವಾದಂಥದ್ದು ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ 3 ಲೋಕಗಳನ್ನು ಸೃಷ್ಟಿ ಮಾಡಿ ಭಗವಂತ ತನ್ನ ಉದರದಲ್ಲಿ ಧ್ಯಾನಾಸಕ್ತರಾದಂಥ ಮುಕ್ತ ಜೀವರುಗಳಿಗೆ ಅಲ್ಲಿ ಪ್ರವೇಶವನ್ನು ಮಾಡಿಸ್ತಾನಂತೆ. ಅವರೊಡನೆ ಕ್ರೀಡೆಯನ್ನು ಆಡ್ತಾನಂತೆ ಭಗವಂತ, ಆಟವನ್ನು ಆಡ್ತಾನಂತೆ ನೋಡ್ರಿ. ರತ್ನ ಮಂಟಪದ ಒಳಗಿರುವಂಥ ಚಿನ್ಮಯವಾದಂಥ ಪದ್ಮದಲ್ಲಿ ಭಗವಂತ, ರತ್ನ ಮಂಟಪದ ಒಳಗಿರುವಂಥ ಚಿನ್ಮಯವಾದಂಥ ಪದ್ಮದಲ್ಲಿ ಭಗವಂತ ರಮಾದೇವಿ ಜೊತೆಗೆ ರಮಣವನ್ನು ಮಾಡ್ತಾನೆ ಅಂತ ಹೇಳಲಾಗತ್ತೆ. ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆಯರೊಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಯೇವ ಅಂತ ಕರೆದಿದ್ದಾರಲ್ವ. ಹೀಗೆ ರತ್ನ ಮಂಟಪದ ಒಳಗಿರುವಂಥ ಚಿನ್ಮಯವಾದ ಪದ್ಮ ಹೇಗಿದೆ ಅಂದರೆ ಚಿನ್ನದಂತಹ ಪದ್ಮ ಇದೆಯಂತೆ. ಆ ಪದ್ಮದಲ್ಲಿ ರಮಾದೇವಿಯೊಟ್ಟಿಗೆ ರಮಣವನ್ನು ಮಾಡ್ತಾನೆ ಭಗವಂತ ಅಂತ ಈ ನುಡಿಯಲ್ಲಿ ವಾದಿರಾಜರು ತುಂಬ ಸುಂದರವಾಗಿ ಹೇಳಿದ್ದಾರೆ. ನಿಮ್ಮ ಮನೆಗಳು ಅಂತ ಬರೆದಿದ್ದಾರೆ ನೋಡ್ರಿ. ನಿಮ್ಮ ಮನೆಗಳಲ್ಲಿ ಅಂದರೆ ನಿಮ್ಮ ಮನೆಗಳು ಅಂತಂದರೆ ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠಾಸನ. ಇದು ಭಗವಂತನ ಮನೆಗಳು. ಅಲ್ಲಿ ಕಮಲದಲ್ಲಿ ಭಗವಂತ ತಾನು ಲಕ್ಷ್ಮೀದೇವಿಯೊಟ್ಟಿಗೆ ವಾಸವನ್ನು ಮಾಡ್ತಾನಂತೆ.
ದಿವ್ಯವಾದಂಥ ಲೋಕ, ಅದು ವೈಕುಂಠ ಲೋಕ ಅಂತ ಹೇಳ್ತೀವಿ. 10,000 ಸೂರ್ಯನ ಪ್ರಕಾಶದಿಂದ ಹೊಳಿತಾ ಇರುತ್ತಂತೆ. 10,000 ಸೂರ್ಯನ ಪ್ರಕಾಶದಷ್ಟು ಇರುತ್ತಂತೆ, ಅಷ್ಟು ಹೊಳಿತಾ ಇರುತ್ತೆ. ಅದು ವೈಕುಂಠ ಲೋಕ ಅಂತ ಹೇಳ್ತೀವಿ, ವೈಕುಂಠ ಅಂತ. ಅಲ್ಲಿರುವವರೆಲ್ಲನೂ ಚಿನ್ಮಯವಾದಂಥ ಶುದ್ಧ ಶರೀರವನ್ನು ಹೊಂದಿರ್ತಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಬಹಳ ಅದ್ಭುತವಾದದ್ದು ಈ ಒಂದು ವೈಕುಂಠ ಲೋಕ ಅಂತ ಹೇಳ್ಬೋದು. ಮತ್ತು ವೈಕುಂಠ ಲೋಕ ಎಲ್ಲಿದೆ? ಭಗವಂತನ ವೈಕುಂಠ ಅಂತ ಹೇಳ್ತೀವಲ್ವ, ಭಗವಂತನ ವೈಕುಂಠ ಲೋಕ ಎಲ್ಲಿದೆ ಅಂತಂದರೆ, ಭೂಲೋಕದಿಂದ 16,25,00,000 ಯೋಜನ ಎತ್ತರದಲ್ಲಿ ಸತ್ಯಲೋಕಕ್ಕಿಂತಲೂ ಮೇಲೆ ಇದೆ ಅಂತ ಹೇಳ್ತಾರೆ. ಮೊದಲು ಅನಂತಾಸನ, ಆಮೇಲೆ ಶ್ವೇತದ್ವೀಪ, ಆಮೇಲೆ ವೈಕುಂಠಾಸನ ಬರುತ್ತೆ. ಹಾಗಾಗಿ ಇಲ್ಲಿ ಅನಂತಾಸನದ್ದು ಫಸ್ಟ್ ನೋಡ್ಕೊಂಬಿಡೋಣ. ಅನಂತಾಸನ ಬಂದುಬಿಟ್ಟು 1,00,000 ಯೋಜನಷ್ಟು ದೂರ ಇದೆ ಭೂಲೋಕದಿಂದ. ಶ್ವೇತದ್ವೀಪಾಸನ 50,00,000 ಯೋಜನೆಯಷ್ಟು ದೂರ ಇದೆ. ಇನ್ನು ವೈಕುಂಠಾಸನ ಬಂದುಬಿಟ್ಟು 16,25,00,000 ಯೋಜನೆಯಷ್ಟು ದೂರ ಇದೆ. 10,000 ಸೂರ್ಯನ ಪ್ರಕಾಶದಿಂದ ಹೊಳೆಯುತ್ತಂತೆ ನೋಡ್ರಿ ವೈಕುಂಠಾಸನ. ಅಷ್ಟು ಹೊಳಿತಾ ಇರುತ್ತಂತೆ, 10,000 ಸೂರ್ಯನ ಪ್ರಕಾಶದಷ್ಟು ಹೊಳಿತಾ ಇರುತ್ತೆ ಅಂತ ಹೇಳ್ತಾರೆ. ತುಂಬ ಅದ್ಭುತವಾಗಿರುತ್ತಂತೆ ವೈಕುಂಠಾಸನ. ಸತ್ಯಲೋಕಕ್ಕಿಂತಲೂ ವೈಕುಂಠ ಲೋಕ ಇನ್ನೂ ಮೇಲಿದೆ ಅಂತ ಹೇಳ್ತಾರೆ. ಇನ್ನು ಶ್ವೇತದ್ವೀಪ ಎಲ್ಲಿದೆ ಅಂತಂದರೆ, ಇದು ಕ್ಷೀರ ಸಮುದ್ರದಲ್ಲಿ ಇದೆ ಅಂತ ಹೇಳ್ತಾರೆ. ಆ ಕ್ಷೀರ ಹೇಗಿದೆ ಅಂತಂದರೆ, ಹೆಪ್ಪುಗಟ್ಟಿದಂಥ ಕ್ಷೀರ 50,00,000 ಯೋಜನೆಯಷ್ಟು ಎತ್ತರದಲ್ಲಿದೆ ಭೂಲೋಕದಿಂದ ಅಂತ ಹೇಳ್ಬೋದು. ಅದನ್ನೇ ಚಿನ್ಮಯ ನೆನಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ಅರಳಿದಂತಹ ಪದ್ಮ ಇದೆಯಂತೆ, ಅದು ಲಕ್ಷ್ಮೀಭೂತವಾಗಿ ಇದೆಯಂತೆ. ಒಟ್ಟಾರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ದೇವರ ಅಂಗಾಂಗಗಳಿಗೆ ಹೊಂದುವ ಯಾವುದೇ ವಸ್ತುವಾಗಿರಲಿ ಅದು ಲಕ್ಷ್ಮೀ ಸ್ವರೂಪವೇ ಆಗಿರುತ್ತೆ. ಅಂದರೆ ದೇವರು ಧರಿಸಿರುವುದು, ದೇವರು ಹಾಕ್ಕೊಂಡಿರೋ ಹೂವಿನ ಮಾಲೆ, ಆಭರಣಗಳು, ವಸ್ತ್ರ ಪ್ರತಿಯೊಂದೂ ಲಕ್ಷ್ಮೀಭೂತವಾಗೇ ಇರುತ್ತೆ. ಲಕ್ಷ್ಮೀ ಸ್ವರೂಪನೇ, ಲಕ್ಷ್ಮಿನೇ ಆಗಿರ್ತಾಳೆ. ಹಾಗಾಗಿ ಈ ಒಂದು ಚಿನ್ಮಯ ನೆನಪ ಕಮಲ ಅಂತ ಏನು ಹೇಳಿದ್ದಾರೆ ಇಲ್ಲಿ, ಆ ಕಮಲ ಹೇಗಿದೆ ಅಂತಂದರೆ, ಆ ಕಮಲದಲ್ಲಿರುವಂಥ 3 ದಳಗಳು ಮುಂಭಾಗದಲ್ಲಿ ಇದೆಯಂತೆ, 3 ದಳ ಹಿಂಭಾಗದಲ್ಲಿ ಇದೆಯಂತೆ. 3 ದಳ ಕಮಲಗಳ ದಳಗಳು ಮುಂದೆ ಏನಿದೆಯೇ, ಭಗವಂತನ ಲಕ್ಷ್ಮೀದೇವಿಯ ಮುಂದೆ ಏನಿದೆ, ಆ ದಳಗಳಲ್ಲಿ ದೀಪಗಳಂತೆ ಸೂರ್ಯ, ಚಂದ್ರ, ವಹ್ನಿಮಂಡಲ ಇವೆಲ್ಲವೂ ಇದೆಯಂತೆ. ಅಷ್ಟು ಪ್ರಕಾಶಮಾನವಾಗಿ ಸೂರ್ಯ ಚಂದ್ರರು ಆ ಕಮಲದ ಮುಂದೆ ಇರ್ತಕ್ಕಂಥ 3 ದಳಗಳಲ್ಲಿ ಹೊಳಿತಾ ಇರ್ತಾರೆ ಯಾವಾಗಲೂ. ಅಂದರೆ ಸೂರ್ಯ ಚಂದ್ರರು ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ ಅಂದರೆ ಅದಕ್ಕೆ ಯಾರು ಕಾರಣ? ಭಗವಂತನೇ ಕಾರಣ. ದೇವರ ಕಾಂತಿಯಿಂದ, ದೇವರ ಕಾಂತಿ ಅಷ್ಟಿದೆಯಂತೆ. ದೇವರ ಕಾಂತಿ ಸೂರ್ಯ ಚಂದ್ರರ ಮೇಲೆ ಬಿದ್ದು ಅವರು ಹೊಳಿಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ನೋಡ್ರಿ. ಸೂರ್ಯ ಚಂದ್ರರ ಶಕ್ತಿ ಅಲ್ಲ ಇದು, ಅವರು ಹೊಳಿತಾ ಇರೋದು ದೇವರ ಕಾಂತಿ ಏನಿದೆ ಅದು ಅವರ ಮೇಲೆ ಬಿದ್ದು ಸೂರ್ಯ ಚಂದ್ರರು ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾರಂತೆ. ಹೀಗೆ ಸೂರ್ಯ, ಚಂದ್ರ, ಅಗ್ನಿ ಇವರೆಲ್ಲರೂ ಭಗವಂತನ ಒಂದು ಕಾಂತಿಯಿಂದ ಹೊಳಿತಾ ಇರ್ತಾರೆ. ನಮಗೆಲ್ಲ ಬೆಳಕನ್ನು ಬೀರುವುದಕ್ಕಾಗಿ ಭಗವಂತನ ತೇಜಸ್ಸನ್ನು ತಗೊಳ್ತಾರಂತೆ ನೋಡ್ರಿ. ಸೂರ್ಯಚಂದ್ರರು ಭಗವಂತನ ತೇಜಸ್ಸನ್ನು ತಗೊಂಡು ನಮಗೆ ಬೆಳಕು ಸೂರ್ಯಚಂದ್ರರು ಮಾಡ್ತಾರೆ. ಇನ್ನು ಮುಂದಿನ 3 ದಳಗಳಲ್ಲಿ ನೋಡಿದ್ರಿ ಸೂರ್ಯ, ಚಂದ್ರ, ಅಗ್ನಿ ಇವರೆಲ್ಲ ಇರ್ತಾರೆ ಅಂತ ಹೇಳಿ. ಇನ್ನು ಹಿಂದಿನ 3 ದಳಗಳಲ್ಲಿ ಸತ್ವ, ರಜಸ್ಸು ಮತ್ತು ತಮೋಗುಣಗಳ ಅಭಿಮಾನಿ ದೇವತೆಯಾದಂಥ ಲಕ್ಷ್ಮೀದೇವಿ ಶ್ರೀ ಭೂ ದುರ್ಗಾ ರೂಪದಿಂದ ತಾನು ಅಲ್ಲೇ ಇರ್ತಾಳಂತೆ. ಇದು ಪದ್ಮದ ವರ್ಣನೆ. ಚಿನ್ನದ ಪದ್ಮದಲ್ಲಿ ಇರ್ತಕ್ಕಂಥ ಮುಂದಿನ 3 ದಳಗಳು ಹಿಂದಿನ 3 ದಳಗಳಿಗೆ ಇಷ್ಟು ಮಹತ್ವ ಇದೆ. ದೇವರ ಸೇವೆಯನ್ನು ಮಾಡಲಿಕ್ಕೆ ಲಕ್ಷ್ಮೀದೇವಿ ನಾನಾ ವಿಧವಾಗಿ ಇರ್ತಾಳಂತೆ ನೋಡ್ರಿ. ಸದಾ ಕಾಲ ಭಗವಂತನ ಸೇವೆಯಲ್ಲಿನೇ ಇರ್ತಾಳೆ. ನಾನಾ ವಿಧವಾದಂಥ ರೂಪಗಳನ್ನು ತಗೊಳ್ತಾಳೆ. ದೇವರು ಶೇಷನ ಮೇಲೆ ಮಲಗಿದ್ದಾಗ ಹಾಸಿಗೆ, ದಿಂಬು, ಹೊದಿಕೆ ಈ ಎಲ್ಲ ರೂಪಗಳು ಲಕ್ಷ್ಮೀದೇವಿದೆ ಅಂತೆ ನೋಡ್ರಿ. ಇಂತಹ ಜ್ಯೋತಿರ್ಮಯವಾದಂಥ ಪದ್ಮದಲ್ಲಿ ಲಕ್ಷ್ಮೀದೇವಿಯೊಟ್ಟಿಗೆ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ ಅಂತ ಹೇಳಿ ಇಲ್ಲಿ ಮುತ್ತೈದೆಯರೆಲ್ಲನೂ ಕರೀತಾ ಇದ್ದಾರೆ.
ಈ ರೀತಿಯಾಗಿ ಭಗವಂತ ಮತ್ತು ಲಕ್ಷ್ಮೀದೇವಿಯ ಬಗ್ಗೆ ತಿಳ್ಕೊತಾ ಹೋದರೆ ತುಂಬ ಇರುತ್ತೆ. ಎಷ್ಟು ನಮಗೆ ಸಾಧ್ಯನೇ ಆಗೋದಿಲ್ಲ, ಭಗವಂತ ಮತ್ತು ಲಕ್ಷ್ಮೀದೇವಿ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟು ಮಹಿಮೆ ಇದೆ ಇಬ್ಬರದ್ದು. ಹಾಗಾಗಿ ಏನು ಮಾಡಬೇಕು ಅಂದರೆ ನಾವೆಲ್ಲ ಮನವೆಂಬ ಮಂಟಪದಲ್ಲಿ ಭಗವಂತನನ್ನು ಭಕ್ತಿ ಭಾವಗಳಿಂದ ಕೂಡಿಸ್ಕೋಬೇಕು. ಫಸ್ಟು ಇದೇ ನಾವು ಮಾಡ್ತಕ್ಕಂಥ ಭಕ್ತಿ. ನಮ್ಮ ಮನಸ್ಸು ಅನ್ನುವಂಥ ಮಂಟಪ ಅದು ಒಂದು. ಆ ಮಂಟಪದಲ್ಲಿ ಭಗವಂತನನ್ನು ಸಾಕ್ಷಾತ್ ಕೂಡಿಸ್ಕೋಬೇಕು ನಾವು ಭಕ್ತಿಯಿಂದ. ಈಗ ಮುಂದಿನ ನುಡಿಯನ್ನು ನೋಡೋಣಂತೆ. ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದವೀವ ಕರುಣೀವ, ಆನಂದವೀವ ಕರುಣೀವ ಶ್ರೀಕೃಷ್ಣ, ಶ್ರೀನಾರಿಯೊಡನೆ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ದೇವತೆಗಳು ಭಗವಂತನನ್ನು ನಾನಾವತಾರದಿಂದ ನಂಬಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಆನಂದವನ್ನು ಕೊಡ್ತಾನೆ ಭಗವಂತ ಅಂತ ಹೇಳ್ತಾರೆ. ಅಂತಹ ಆನಂದವನ್ನು ಕರುಣಿಸುವ ಶ್ರೀಕೃಷ್ಣ ಶ್ರೀನಾರಿಯೊಡನೆ ನಮ್ಮ ಲಕ್ಷ್ಮೀದೇವಿಯೊಟ್ಟಿಗೆ ಹಸೆಗೆ ಬಾ ಅಂತ ಇಲ್ಲಿ ಕರೀತಾ ಇದ್ದಾರೆ. ನಾನಾವತಾರದಲ್ಲಿ ನಂಬಿದ ಸುರರಿಗೆ, ದೇವತೆಗಳೆಲ್ಲನೂ ಭಗವಂತನನ್ನು ನಾನಾ ಅವತಾರಗಳಿಂದ ನೋಡಿರ್ತಾರೆ, ಸ್ತುತಿಸ್ತಾರೆ, ನಂಬುತ್ತಾರೆ ಭಗವಂತನನ್ನು. ಇಂತಹ ಭಕ್ತರಿಗೋಸ್ಕರ ನೀನು ಬಾ ಅಂತ ಕರೀತಾ ಇದ್ದಾರೆ ಇಲ್ಲಿ. ನಿರ್ಮಲವಾದಂಥ ಭಕ್ತಿಯನ್ನು ನಾವು ಭಗವಂತನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಜ್ಞಾನಪೂರ್ಣವಾದಂಥ ಭಕ್ತಿ ಮಾಡಬೇಕು, ದೇವರನ್ನು ತಿಳಿದು ಭಕ್ತಿ ಮಾಡಬೇಕು. ಸುಮ್ಮನೆ ದೇವರಿದ್ದಾನೆ ನಾವು ಪೂಜೆ ಮಾಡಿಬಿಡ್ತೀವಿ, ನಾವೇನೋ ಸ್ತೋತ್ರ ಹೇಳಿಬಿಡ್ತೀವಿ ಅಂತಲ್ಲ. ಭಗವಂತನ ಬಗ್ಗೆ ತಿಳಿಬೇಕು, ಭಗವಂತ ಮತ್ತು ಲಕ್ಷ್ಮೀದೇವಿಯ ಬಗ್ಗೆ ತಿಳಿಬೇಕು ಅಂದರೆ ಇಂತಹ ಒಂದು ಸ್ತೋತ್ರಗಳ ಬಗ್ಗೆ ನಾವು ಅರ್ಥವನ್ನು ತಿಳ್ಕೊಂಡು ಪಾರಾಯಣವನ್ನು ಮಾಡಬೇಕು. ಭಗವಂತನ ಬಗ್ಗೆ ತಿಳಿದು ನಾವು ಜ್ಞಾನವನ್ನು ಮಾಡಿದ್ರೆ ಅದು ಭಕ್ತಿ ಆಗುತ್ತೆ. ಭಕ್ತಿಯಿಂದ ಭಗವಂತ ಒಲಿತಾನೆ. ದೇವರ ಗುಣಗಳನ್ನು ತಿಳಿದು ಭಕ್ತಿಯನ್ನು ಮಾಡಬೇಕು. ಸುಮ್ಮನೆ ಭಕ್ತಿ ಮಾಡೋದಲ್ಲ, ಗುಣಗಳನ್ನು ತಿಳಿಬೇಕು. ಎಲ್ಲ ಗುಣಗಳು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ, ನಿಜ. ಇನ್ನೂ ಲಕ್ಷ್ಮೀದೇವಿಯೇ ಭಗವಂತನ ಗುಣಗಳನ್ನು ತಿಳಿದಿಲ್ವಂತೆ. ಎಷ್ಟಿದ್ದಾಳೆ, ಎಲ್ಲಿದ್ದಾಳೆ ಲಕ್ಷ್ಮೀದೇವಿ ಅಂದರೆ ಭಗವಂತನ ಪಾದದ ಕಿರುಬೆರಳಿನ ತುದಿಯಲ್ಲಿ ಇದ್ದಾಳಂತೆ. ಅಷ್ಟೇ ತಿಳಿದಿದ್ದಾಳೆ ಇನ್ನು ಭಗವಂತನನ್ನು. ಲಕ್ಷ್ಮೀದೇವಿನೇ ಇನ್ನೂ ಅಷ್ಟೊಂದು ತಿಳಿಬೇಕಾದ್ರೆ ನಾವು ಏನೇನೇನೇನೂ ತಿಳಿದಿಲ್ಲ ಭಗವಂತನ ಬಗ್ಗೆ. ಅಷ್ಟು ದಡ್ಡರಿದ್ದೀವಿ ನಾವು. ಆದರೂ ಎಲ್ಲೆಲ್ಲಿ ಗುರುಗಳು ಈ ಥರ ನಮಗೆ ತಿಳಿಸಿಕೊಟ್ಟಿದ್ದಾರೋ ಅದನ್ನು ನಾವು ತಿಳಿದು ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಇದರಿಂದ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ, ಭಗವಂತನ ಬಗ್ಗೆ ಜ್ಞಾನ ವೃದ್ಧಿ ಆಗುತ್ತೆ, ಭಕ್ತಿನೂ ಬರುತ್ತೆ. ದೇವರಲ್ಲಿ ಅವಗುಣಗಳಿದ್ದಾವೆ ಅಂತ ತಿಳಿಯದೆ, ದೇವರು ತಪ್ಪು ಮಾಡ್ತಾನೆ, ದೇವರು ಕಳ್ಳತನ ಮಾಡ್ತಾನೆ, ಬೆಣ್ಣೆ ಕದೀತಾನೆ, ಅಸುರರನ್ನೆಲ್ಲ ಕೊಲ್ತಾನೆ, ಕೊಲೆಗಾರ ಕೃಷ್ಣ, ಮೋಸ ಮಾಡ್ತಾನೆ, ಗುರುಗಳ ಹತ್ಯೆಯನ್ನು ಮಾಡಿಸ್ತಾನೆ, ಹೀಗೆಲ್ಲ ತಪ್ಪು 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 ತಿಳಿದ್ರೆ ನಾವು ಭಗವಂತನ ಬಗ್ಗೆ ಅದು ನಾವು ಮಾಡುವಂಥ ದೊಡ್ಡ ಪಾಪಕರ್ಮ. ಭಗವಂತನ ಬಗ್ಗೆ ಯಾವತ್ತೂ ತಪ್ಪು ತಿಳಿಯಬಾರ್ದು, ಅವಗುಣಗಳನ್ನು ಎಣಿಸಬಾರ್ದು ಭಗವಂತನಲ್ಲಿ. ಭಗವಂತ ಏನೇ ಮಾಡಿದ್ರೂ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಭಾವಿಸ್ಬೇಕು. ಯಾವತ್ತೂ ಭಗವಂತ ತಾನು ಹುಟ್ಟಿಸಿದಂತಹ ಮಕ್ಕಳಿಗೆ ತೊಂದರೆಯನ್ನು ಮಾಡೋದಿಲ್ಲ. ತಾನು ಹುಟ್ಟಿಸಿದಂಥ ತನ್ನ ಮಕ್ಕಳು, ನಾವೆಲ್ಲ ಭಗವಂತನ ಮಕ್ಕಳಲ್ವ, ಭಗವಂತನ ಸೃಷ್ಟಿನೇ. ಒಂದು ಚಿಕ್ಕ ಪುಟ್ಟ ಕ್ರಿಮಿ ಕೀಟಗಳು ಸಹ ಭಗವಂತನ ಒಂದು ದಯದಿಂದ ಕರುಣೆಯಿಂದ ಹುಟ್ಟಿದವರು. ಹಾಗಿದ್ದಾಗ ಭಗವಂತನೇ ಹುಟ್ಟಿಸಿದಂಥ ಮಕ್ಕಳನ್ನು ಭಗವಂತನೇ ಶಿಕ್ಷೆ ಕೊಟ್ಟು ಕೊಲ್ಲಿಕ್ಕೆ ಸಾಧ್ಯನಾ? ಯಾಕೆ ಮಾಡ್ತಾನೆ ಆ ರೀತಿ ಅಂದರೆ ನಾವು ಮಾಡಿದಂಥ ತಪ್ಪುಗಳಿಗೆ, ನಾವು ಮಾಡಿದಂಥ ಪಾಪಕರ್ಮಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಮತ್ತು ಒಂದು ತಪ್ಪು ಮಾಡಿದರೆ ಚಿಕ್ಕ ಮಗುವಿಗೆ ಹೊಡೆದು ಬಡ್ದು ನಾವು ಬುದ್ಧಿಯನ್ನು ಹೇಳಿ ತಿದ್ದುತ್ತೀವೋ ಇಲ್ವೋ? ಅದು ತಪ್ಪು, ಅದು ಮಾಡಬಾರ್ದು ಅಂತ ಹೇಳಿ. ಮತ್ತು ಭಗವಂತ ನಮ್ಮನ್ನು ತಿದ್ದೋದ್ರಲ್ಲಿ ತಪ್ಪೇನಿದೆ? ಅದಕ್ಕಾಗಿ ಶಿಕ್ಷೆಯನ್ನು ಕೊಡ್ತಾನೆ, ಅದಕ್ಕಾಗಿ ಪೆಟ್ಟುಗಳನ್ನು ಕೊಡ್ತಾನೆ, ಬೀಳಿಸ್ತಾನೆ, ಏಳಿಸ್ತಾನೆ, ನೋವು ಮಾಡ್ತಾನೆ. ಆದರೆ ನಾವು ಭಗವಂತ ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಭಗವಂತನೇ ಕಳ್ಳ ಅಂತ ಆ ರೀತಿಯಾಗಿ ಭಗವಂತನಲ್ಲಿ ಭಾವಿಸೋದಲ್ಲ. ನಮಗೆ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸಿ ಮತ್ತೆ ಜೀವನವನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾನೆ, ಅನುಗ್ರಹಿಸ್ತಾನೆ. ತಪ್ಪು ನಾವೀಗ ಕಷ್ಟ ಬಂದಿದೆ ಅಂತ ಹೇಳಿ ಹತ್ಕೊಂತ ಕೂತ್ಕೊಂಡ್ಬಿಡ್ತೀವ ಒಂದು ಕಡೆ. ಈಗ ಯಾರೋ ನಮಗೆ ತುಂಬ ಪ್ರಿಯಕರವಾದವರು, ತಂದೆ ತಾಯಿ, ಇನ್ನೊಬ್ಬರು ಬಂಧು ಬಳಗ ಯಾರೋ ಹೋಗಿದ್ದಾರೆ, ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂದರೆ ಹಾಗೆಯೇ ಅವರ ನೆನಪಲ್ಲೇ ನಾವು ಸತ್ತು ಹೋಗ್ಬಿಡ್ತೀವ. ಹತ್ಕೊಂಡು ಕೂತ್ಕೊಂಡು ಒಂದೇ ಕಡೆ ಊಟ ನಿದ್ದೆ ನೀರಡಿಕೆ ಎಲ್ಲ ಬಿಟ್ಬಿಟ್ಟು ಕೂತು ನಾವು ಏನಾದರೂ ಮಾಡ್ಕೊಂಡು ಬಿಡ್ತೀವ? ಇಲ್ವಲ್ಲ. ಒಂದು ಸ್ವಲ್ಪ ದಿನ ಅಳಿಸ್ತಾನೆ, ನೋವು ಕೊಡ್ತಾನೆ, ಸಂಕಟ ಕೊಡ್ತಾನೆ,
ಕ್ರಮೇಣ ಅದನ್ನು ಮರೆಸ್ತಾನೆ ಭಗವಂತ. ಮರಿತೀವಿ ನಾವು ಅಲ್ವಾ, ಸ್ವಲ್ಪ ದಿನ, ಒಂದು 3 ತಿಂಗಳು, 6 ತಿಂಗಳು, 1 ವರ್ಷ, ಹೀಗೆ ಆದಮೇಲೆ ಪೂರ್ಣ ಮರ್ತು ಬಿಡ್ತೀವಿ. ನಮ್ಮ ಒಂದು ಜಂಜಾಟದಲ್ಲಿ, ನಮ್ಮ ಒಂದು ಜೀವನ ಶೈಲಿಯಲ್ಲಿ ಹೋಗಿರೋರನ್ನ ಮರ್ತು ಬಿಡ್ತೀವಿ. ಯಾವಾಗೋ ಒಂದು 6 ತಿಂಗಳಿಗೆ, ವರ್ಷಕ್ಕೆ ನೆನಪು ಮಾಡ್ಕೊತೀವಿ. ಅಥವಾ ಮನೆಯಲ್ಲಿ ಏನಾದರೂ ಸಂದರ್ಭಗಳು ಬಂದಾಗ, ಅಯ್ಯೋ ನಮ್ಮ ತಂದೆ ಇದ್ದಿದ್ರೆ ಹೀಗಾಗ್ತಿತ್ತು, ಹಾಗಾಗ್ತಿತ್ತು ಅಂತ ನೆನೆಸ್ಕೊತೀವಿ ಅಷ್ಟೇ. ಆ ಕ್ಷಣಕ್ಕೆ ಮತ್ತೆ ಮರ್ತು ಬಿಡ್ತೀವಿ. ಹೀಗೆ ನೋವು ಕೊಡ್ತಾನೆ, ಮತ್ತೆ ತಿದ್ದುತ್ತಾನೆ, ಬೀಳಿಸ್ತಾನೆ, ಏಳಿಸ್ತಾನೆ, ಸಲಹುತ್ತಾನೆ, ಗಾಯ ಮಾಡ್ತಾನೆ, ತಿರ್ಗಾ ಅವನೇ ವಾಸಿ ಮಾಡ್ತಾನೆ. ಈ ರೀತಿಯಾಗಿ ಭಗವಂತ ನಮ್ಮನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಕಾಪಾಡ್ತಾನೆ. ಹಾಗಾಗಿ ಭಗವಂತನನ್ನು ನಾವು ಕಷ್ಟ ಬಂತು ಅಂತ ನಿಂದನೆ ಮಾಡೋದಲ್ಲ. ಕಷ್ಟ ಬಂದರೂ ಭಗವಂತನೇ, ಸುಖ ಬಂದರೂ ಭಗವಂತನನ್ನೇ ನಾವು ನಂಬಬೇಕು. ಹಾಗಾಗಿ ಭಗವಂತನಲ್ಲಿ ನಾವು ಅವಗುಣಗಳನ್ನು, ನಿರ್ಗುಣಗಳನ್ನು ಎಣಿಸಬಾರ್ದು ಅಂತ ಹೇಳ್ತಾರೆ. ಪರಮಾತ್ಮನೇ ಉತ್ತಮನು, ಅವನಿಗಿಂತ ಯಾರೂ ಶ್ರೇಷ್ಠರಲ್ಲ, ಯಾರೂ ಹೆಚ್ಚಲ್ಲ. ಭೇದ ಭಾವವನ್ನು ಮಾಡಬಾರ್ದು. ರೂಪ, ಗುಣ, ಕ್ರಿಯೆಗಳಲ್ಲಿ ಬೇರೆ 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 ದೇವತೆಗಳು ಬೇರೆ ಬೇರೆ, ಇವಾಗ ನರಸಿಂಹದೇವರು, ಕೃಷ್ಣ, ರಾಮ, ಹೀಗೆ ನಾವು ಭೇದ ಮಾಡಬಾರ್ದು. ಅಯ್ಯೋ ನಾವು ನರಸಿಂಹದೇವರ ಒಕ್ಕಲಿದ್ದೀವಿ, ನಾವು ತಿರುಪತಿಗೆ ಹೋಗಲ್ಲ, ನಾವು ಬೆಟ್ಟ ಹತ್ತೋದಿಲ್ಲ, ಈ ರೀತಿ ಭೇದ ಮಾಡಬಾರ್ದು ದೇವರಲ್ಲಿ. ನರಸಿಂಹ ಯಾರು ಫಸ್ಟ್ ತಿಳ್ಕೋಬೇಕು. ಭಗವಂತನ ಅವತಾರ, ಭಗವಂತನ ಅವತಾರವೇ ನರಸಿಂಹದೇವರು. ಹಾಗಾಗಿ ಯಾವ ಭಗವಂತನಲ್ಲೂ ಸಹ ಭೇದ ಮಾಡಬಾರ್ದು. ಕೃಷ್ಣ, ರಾಮ, ನರಸಿಂಹ ಎಲ್ಲ ದಶಾವತಾರಗಳು ಭಗವಂತನದ್ದೇ. ಹಾಗಾಗಿ ಯಾವ ದೇವರಲ್ಲೂ ನಾವು ಭೇದವನ್ನು ಮಾಡಬಾರ್ದು. ಅದನ್ನು ದೇವರು ಯಾವತ್ತೂ ಕ್ಷಮಿಸೋದಿಲ್ಲ. ಅದಕ್ಕೆ ಕ್ಷಮೆನೇ ಇಲ್ಲ ಆ ಪಾಪಕ್ಕೆ ಅಂತ. ನಾನಾವತಾರದಲ್ಲಿ ಭಗವಂತನನ್ನು ನಾವು ನಂಬಿ ಸ್ತುತಿಸಿ ಆನಂದವನ್ನು ಪಡಬೇಕು. ಹೀಗೆ ಮಾಡುವವರಿಗೆ ಆನಂದವನ್ನು ಕರುಣಿಸ್ತಾನೆ ಭಗವಂತ. ಇಂತಹ ಕರುಣಿ ಶ್ರೀನಾರಿಯೊಟ್ಟಿಗೆ ಹಸೆಗೆ ಬಾ ಅಂತ ಇಲ್ಲಿ ಮುತ್ತೈದೆಯರು ಕರೀತಾ ಇದ್ದಾರೆ. ಬೊಮ್ಮನ ಮನೆಯಲ್ಲಿ ರನ್ನಾದ ಪೀಠದಿ ಕುಳಿತು ಒಮ್ಮನದಿ ನೇಹವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಮಮೂರ್ತಿಯೇ ಹಸೆಗೆ ಬಾ ಅಂತ ಕರೀತಾರೆ. ನೋಡ್ರಿ, ಬೊಮ್ಮನ ಮನೆಯಲ್ಲಿ ಅಂದರೆ ಬ್ರಹ್ಮದೇವರ ಮನೆಯಲ್ಲಿ. ಬ್ರಹ್ಮದೇವರ ಮನೆ ಯಾವುದು? ಸತ್ಯಲೋಕ. ಸತ್ಯಲೋಕಾಧಿಪತಿಯಾದಂಥ ಬ್ರಹ್ಮನ ಮನೆಯಲ್ಲಿ ರತ್ನದ ಪೀಠದಲ್ಲಿ ಕುಳಿತು ಅವನ ಜೊತೆ ಒಮ್ಮನಸ್ಸಿನಿಂದ ಸ್ನೇಹವನ್ನು ಮಾಡ್ತೀಯಲ್ಲ ನೀನು ಭಗವಂತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಿರ್ಮಲವಾದಂಥ ಪೂಜೆಯನ್ನು ಮಾಡುವ ಬ್ರಹ್ಮದೇವರ ಮನೆಯಲ್ಲಿ ಪೂಜೆಯ ಸ್ವೀಕಾರವನ್ನು ಮಾಡ್ತೀಯಲ್ಲ ನೀನು, ಪರಮಮೂರ್ತಿಯೇ ಹಸೆಗೆ ಬಾ ಅಂತ ಇಲ್ಲಿ ಕರೀತಾ ಇದ್ದಾರೆ. ಭಗವಂತ ಬ್ರಹ್ಮದೇವರ ಸ್ನೇಹವನ್ನು ಮಾಡ್ತಾನೆ. ಬ್ರಹ್ಮದೇವರು ಮಗ ಭಗವಂತನಿಗೆ. ತಂದೆ ಮಗನ ಕುಂದುಕೊರತೆಗಳನ್ನೆಲ್ಲ ನೀಗಿಸ್ತಾನೆ ಅಲ್ವಾ. ತಾಯಿ 9 ತಿಂಗಳು ಹೊತ್ತು ಹೆತ್ತು ಭೂಮಿಗೆ ತಂದ ಮೇಲೆ ತಂದೆ ಮಗುವಿಗೆ ಬೇಕಾದಂಥ ಸ್ಥಾನಮಾನಗಳನ್ನು ಒದಗಿಸ್ತಾನೆ. ಇದು ತಂದೆ ಮಾಡುವಂಥ ಕೆಲಸ. ಬಾಲ್ಯದಲ್ಲಿ ತಂದೆ ಜೊತೆಗೆ ಇರುವಂಥ ಒಡನಾಟ ಬೆಳೀತಾ ಹೋದಂತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಗಂಡು ಮಕ್ಕಳಿಗೆ ಅಲ್ವಾ. ಗಂಡು ಮಕ್ಕಳಿಗೆ ಆಗಲಿ, ಹೆಣ್ಣು ಮಕ್ಕಳು ಸ್ವಲ್ಪ ತಂದೆಯನ್ನು ಜಾಸ್ತಿ ಹಚ್ಕೊಂಡಿರ್ತಾರೆ. ಗಂಡು ಮಕ್ಕಳಿಗಾಗಲಿ ಸ್ವಲ್ಪ ಬೆಳೀತಾ ಹೋದಂಗೆಲ್ಲ ಚಿಕ್ಕವರಿದ್ದಾಗಿಂದಂಥ ಆ ಒಂದು ಸಲಿಗೆ ಒಡನಾಟ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ತಾಯಿಯೊಟ್ಟಿಗೆ ಜಾಸ್ತಿ ಇರ್ಬೋದು ಗಂಡು ಮಕ್ಕಳಿಗೆ, ಆದರೆ ತಂದೆಯೊಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಭಗವಂತ ಇಡೀ ಜಗತ್ತಿಗೂ ಒಡೆಯನಾದಂಥವನು, ಇಡೀ ಜಗತ್ತಿಗೆ ತಂದೆಯಾದಂಥವನು. ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆ ಒಂದು ಕಾಲದಲ್ಲಿ ನಾಯಕತ್ವವನ್ನು ಅಂದರೆ ಲೀಡರ್ಶಿಪ್ಪನ್ನು ಬ್ರಹ್ಮದೇವರು ವಹಿಸಿರ್ತಾರೆ. ಆದರೂ ಕೂಡ ಅವರಿಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಇದ್ದಾಗ ಹೇಗಿರ್ತಾರೆ? ಭಗವಂತ ಏನಾದರೂ ಬ್ರಹ್ಮದೇವರ ಮನೆಗೆ ಹೋದಾಗ ರತ್ನದ ಪೀಠದಲ್ಲಿ ಕುಳಿಸಿ ಮತ್ತೆ ಬ್ರಹ್ಮನನ್ನು ದೂರ ಇಡೋದಿಲ್ಲ ಭಗವಂತ. ಒಮ್ಮನದಿ ಸ್ನೇಹವನ್ನು ಮಾಡ್ತಾನಂತೆ. ಅಂದರೆ ಒಳ್ಳೆ ಮನಸ್ಸಿನಿಂದ ಬ್ರಹ್ಮದೇವರೊಟ್ಟಿಗೆ ಸ್ನೇಹವನ್ನು ಮಾಡ್ತಾನೆ. ನಿರ್ಮಲ ಪೂಜೆಯನ್ನು ಕೈಗೊಳ್ತಾನೆ. ಅಂದರೆ ಬ್ರಹ್ಮದೇವರು ಒಳ್ಳೆಯ ಪೂಜೆಯನ್ನು ಮಾಡ್ತಾರಂತೆ ಭಗವಂತನಿಗೆ. ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಇಂಥ ಮೂರ್ತಿ ಹಸಿಗೆ ಬಾ ಅಂತ ಇಲ್ಲಿ ಕರೀತಾ ಇದ್ದಾರೆ. ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿಯಾಗಲಿಕ್ಕೆ ಬಡಿಸಿದ ರಸಾಯನವ, ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕಸ ವೈರಿಯೇ ಹಸೆಗೆ ಬಾ ಅಂತ ಕರೀತಾರೆ. ಈಗ ಒಬ್ಬೊಬ್ಬರು ಮನೆಗೆ ಭಗವಂತ ಹೋದಾಗ ಹೇಗಿರ್ತಾನೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಬ್ರಹ್ಮದೇವರ ಮನೆಗೆ ಹೋದಾಗ ರನ್ನದ ಪೀಠದಲ್ಲಿ ಕುಳಿಸಿ ಒಳ್ಳೆಯ ಒಂದು ಆದರಾದಿತ್ಯವನ್ನು ಮಾಡ್ತಾರೆ ಬ್ರಹ್ಮದೇವರು ಅಂತ ತಿಳಿಸ್ತಾ ಇದ್ದಾರೆ. ಈಗ ಮುಖ್ಯ ಪ್ರಾಣನ ಮನೆಗೆ ಹೋದಾಗ
ಬ್ರಹ್ಮದೇವರ ಮನೆ ಮತ್ತು ಇಲ್ಲಿ ಈ ನುಡಿಯಲ್ಲಿ ತಿಳಿಸಿರುವ ಹಾಗೆ ಮುಖ್ಯ ಪ್ರಾಣನ ಮನೆ ಬೇರೆ ಬೇರೆಯಾಗಿ ಇರೋದಿಲ್ಲ. ಬ್ರಹ್ಮ ಮತ್ತು ಮುಖ್ಯ ಪ್ರಾಣದೇವರು ಒಂದೇ ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಣ್ಣ ತಮ್ಮಂದಿರು ಅಂತ ಇವರಿಬ್ಬರು, ಬ್ರಹ್ಮದೇವರು ಮತ್ತು ಮುಖ್ಯ ಪ್ರಾಣದೇವರು. ಬ್ರಹ್ಮವಾಯು ರುದ್ರರು ಅಂತ ಹೇಳ್ತೀವಲ್ಲ, ಬ್ರಹ್ಮವಾಯು ಅಂತಂದರೆ ಇವರಿಬ್ಬರು ಅವಳಿ ಮಕ್ಕಳು ಅಂತ ಹೇಳ್ತಾರೆ, ಬ್ರಹ್ಮ ಮತ್ತು ವಾಯುದೇವರು. ನೆಕ್ಸ್ಟು ವಾಯುದೇವರು ಬ್ರಹ್ಮನ ಪದವಿಗೆ ಬರ್ತಾರೆ. ಬ್ರಹ್ಮದೇವರ ಆಯಸ್ಸು ಮುಗಿದ ಮೇಲೆ ವಾಯುದೇವರು ಏನಿದ್ದಾರೆ ಮುಖ್ಯ ಪ್ರಾಣದೇವರು, ಅವರು ಬ್ರಹ್ಮದೇವರ ಒಂದು ಸ್ಥಾನಕ್ಕೆ ಬರ್ತಾರೆ. ಅವರು ಈಗ ಸಾಧನೆಯಲ್ಲಿ ಇದ್ದಾರೆ. ಮುಖ್ಯ ಪ್ರಾಣದೇವರು ಸಾಧನೆಯನ್ನು ಮಾಡಿಕೊಂಡು ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಹಾಗಾಗಿ ಬ್ರಹ್ಮವಾಯು ಇವರಿಬ್ಬರೂ ಅವಳಿ ಮಕ್ಕಳು ಅಂತ ಹೇಳ್ತಾರೆ. ದೇವರು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಅದರೊಳಗೆ ಶ್ವೇತದ್ವೀಪದಲ್ಲಿ ಶೇಷನ ಮೇಲೆ ಮಲಗಿ ಲಕ್ಷ್ಮೀದೇವಿಯಲ್ಲಿ ಬ್ರಹ್ಮವಾಯುಗಳನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮದೇವರು ಅದಕ್ಕೋಸ್ಕರ ಹೇಳ್ತಾರೆ, ನಾನು ಶ್ರೀಹರಿಯ ಜ್ಯೇಷ್ಠ ಪುತ್ರ ಅಂತ ಹೇಳ್ತಾರೆ, ದೊಡ್ಡ ಮಗ ನಾನು ಭಗವಂತನಿಗೆ ಅಂತ ಬ್ರಹ್ಮದೇವರು. ಹಾಗಾಗಿ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ, ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿಯಾಗಲಿಕ್ಕೆ ಬಡಿಸಿದ ರಸಾಯನವ. ಮುಖ್ಯ ಪ್ರಾಣದೇವರ ಮನೆಯಲ್ಲಿ ಭಾರತೀ ದೇವಿ ಒಂದು ಪಾಕವನ್ನು ಮಾಡ್ತಾಳಂತೆ, ಪಾಯಸವನ್ನು ಮಾಡ್ತಾಳಂತೆ. ಅದನ್ನು ಭಗವಂತ ಉಣ್ತಾನಂತೆ. ನೋಡ್ರಿ ಎಂತಹ ಪಾಯಸ ಅಂತಂದರೆ ಸಕ್ಕರೆ ಗೂಡಿದ ಪಾಯಸ ಸವಿಯುವ, ಸಕ್ಕರೆಯಿಂದ ಕೂಡಿದಂತಹ ಪಾಯಸ ಅಂತೆ. ಅದನ್ನು ನೀನು ಸವಿತಿಯಲ್ಲ ಭಗವಂತ ಅಂತ ಈ ನುಡಿಯಲ್ಲಿ ಬರೀತಾರೆ. ವಾಯುದೇವರ ಕೆಲಸ ಎಷ್ಟು ಅಪಾರವಾದದ್ದು ಅಂದರೆ ಪ್ರತಿಯೊಬ್ಬ ಜೀವರಾಶಿಗಳಲ್ಲೂ ಸಹ ಹಂಸ ಮಂತ್ರವನ್ನು ಜಪಿಸ್ತಾ ಇರ್ತಾರಂತೆ. ನೋಡ್ರಿ ಪ್ರತಿಯೊಬ್ಬರು ಜೀವರಾಶಿಗಳಲ್ಲೂ ಸಹ ಮನುಷ್ಯ, ಪ್ರಾಣಿಗಳು, ಕ್ರಿಮಿ ಕೀಟಗಳು ಎಲ್ಲರಲ್ಲಿಯೂ ಒಳಗಡೆ ಇದ್ದು ಹಂಸ ಮಂತ್ರವನ್ನು ಜಪಿಸ್ತಾ ಇರ್ತಾರಂತೆ. ಹಾಗಾಗಿ ನಾವೆಲ್ಲ ಉಸಿರಾಡ್ತಾ ಇರ್ತೀವಿ. ಹಂಸ ಮಂತ್ರವನ್ನು ನಿಲ್ಲಿಸಿದರೆ ನಾವೆಲ್ಲ ಹೋಗೋದೇನೆ. ಅಷ್ಟು ನಿರಂತರವಾಗಿ ಮಾಡ್ತಾರೆ ಕೆಲಸ, ನಿರಂತರವಾಗಿ. ನಾವು ಮಲಗಿದ್ದಾಗೂ ಸಹ ನಾವು ಉಸಿರಾಡ್ತೀವಿ ಅಲ್ವಾ. ಮಲಗಿದ್ದಾಗ ಹೆಣಗಳ ಹಾಗೆ ಬಿದ್ದಿರ್ತೀವಿ, ನಮ್ಮ ಮೇಲೆ ನಮಗೆ ಎಚ್ಚರ ಇರೋದಿಲ್ಲ. ನಮ್ಮಲ್ಲಿ ವಾಯುದೇವರು ಇದ್ದು ಹನುಮಂತ ದೇವರು ಆ ಒಂದು ಉಸಿರಾಟವನ್ನು ಮಲಗಿದ್ದಾಗೂ ಸಹ ವಾಯುದೇವರು ಜಪವನ್ನು ಮಾಡ್ತಾ ಇರ್ತಾರೆ ಒಳಗಡೆ. ಅದರಿಂದ ನಾವು ಜೀವಂತವಾಗಿರ್ತೀವಿ. ಎಂಥ ಕೆಲಸ ಮಾಡ್ತಾರೆ ನೋಡ್ರಿ. ಒಂದು ದಿನ ರಜಾ ಇಲ್ಲ ಅಂತಂದರೆ ಎಷ್ಟು ಕೋಪ ಬರುತ್ತೆ ಎಲ್ಲರಿಗೂ. ಒಂದು ಸಂಡೇನೂ ರಜಾ ಇಲ್ವಾ ನಮಗೆ, ನಾವು ರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ವಾಯುದೇವರಿಗೆ, ಹನುಮಂತ ದೇವರಿಗೆ ರಜನೇ ಇಲ್ಲ. 24/7 ರಾತ್ರಿ ಹಗಲು ಪ್ರತಿ ಕ್ಷಣವೂ ನಮ್ಮಲ್ಲಿ ಒಳಗಡೆ ಇದ್ದು ಹಂಸಮಂತ್ರ ಜಪ ಮಾಡೋದಕ್ಕೇ ನಾವು ಉಸಿರಾಡ್ತಾ ಇರ್ತೀವಿ. ಇಲ್ಲ ಅಂದರೆ ಯಾರೂ ಬದುಕಿರೋದಿಲ್ಲ ಪ್ರಪಂಚದಲ್ಲಿ. ವಾಯುದೇವರು ಇಲ್ಲ ಅಂದರೆ ನಾವು ಉಸಿರಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಾಳಿ ಎಲ್ಲ ವಾಯುದೇವರೇನೆ. ಹೀಗೆ ಭಗವಂತನ ಸೇವೆಯನ್ನು ಮಾಡ್ತಾರೆ. ಇದು ಭಗವಂತನ ಆಜ್ಞೆ. ಅದನ್ನು ಶಿರಸಾ ವಹಿಸಿ ವಾಯುದೇವರು ಪಾಲಿಸ್ತಾರಂತೆ. 84 ಲಕ್ಷ ಜೀವರಾಶಿಗಳಲ್ಲಿ ನಿಂತು ನಿರಂತರ ಜಪವನ್ನು ಮಾಡ್ತಾರೆ ವಾಯುದೇವರು. ಇಂತಹ ವಾಯುದೇವರ ಮನೆಯಲ್ಲಿ ಭಾರತೀ ದೇವಿ ಪಾಯಸವನ್ನು ಮಾಡಿರ್ತಾಳಲ್ಲ, ಸಕ್ಕರೆಯಿಂದ ಮಾಡಿದಂತಹ ಪಾಯಸ. ರಾಕ್ಷಸ ವೈರಿಯೇ ಹಸೆಗೆ ಬಾ ಅಂತ ಕರೀತಾರೆ. ರಾಕ್ಷಸರ ವೈರಿ ಅಂತೆ ಭಗವಂತ ಕೃಷ್ಣ. ಹಸೆಗೆ ಬಾ ಅಂತ ಇಲ್ಲಿ ಕರೀತಾ ಇದ್ದಾರೆ. ಒಂದೊಂದು ಅಡಿಗೆಯನ್ನು ಒಬ್ಬೊಬ್ಬ ದೇವತೆಗಳು ಮಾಡ್ತಾರೆ ಅಂತ ಹೇಳ್ತಾರೆ ಭಗವಂತನಿಗಾಗಿ. ಸರಸ್ವತಿ ಕ್ಷೀರಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ. ಭಾರತೀ ದೇವಿ ಮುಖ್ಯ ಪ್ರಾಣದೇವರ ಪತ್ನಿ, ಪಾಯಸಕ್ಕೆ ಅಭಿಮಾನಿ ದೇವತೆ. ಹಾಗಾಗಿ ಸರಸ್ವತಿ ಭಾರತಿ ಇಬ್ಬರು ಸೇರಿ ಪಾಯಸವನ್ನು ಸಿದ್ಧ ಮಾಡ್ತಾರಂತೆ. ನೋಡ್ರಿ, ಹಾಲಿಲ್ಲದೆ ಪಾಯಸ ಇಲ್ಲ. ಇದು ಬರೀ ಸತ್ಯಲೋಕಕ್ಕೆ ಸೀಮಿತ ಅಂತಲ್ಲ. ಯಾರ್ಯಾರ ಮನೆಗಳಲ್ಲಿ ಪಾಯಸ ಮಾಡಿದ್ರೂ ಸಹ, ಯಾರೇ ಪಾಯಸ ಮಾಡಿರಿ, ನೀವು ಯಾರೇ ಪಾಯಸ ಮಾಡಿದ್ರೂ ಅದರಲ್ಲಿ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಸ್ವತಃ ಅವರೇ ಇದ್ದು ಪಾಯಸಕ್ಕೆ ಆ ರುಚಿಯನ್ನು ಕೊಡ್ತಾರೆ. ಸ್ತ್ರೀಯರು ಅಡುಗೆ ಮಾಡುವಾಗ ಈ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಏನಂತ, ಸ್ತ್ರೀಯರು ಅಡುಗೆಯನ್ನು ಮಾಡುವಾಗ ಈ ಒಂದು ಮಾಡುತ್ತಿರುವಂತಹ ಅಡಿಗೆ ನಾನು ಮಾಡುತ್ತಿರೋದಲ್ಲ, ಇದನ್ನು ಫಸ್ಟು ತಿಳ್ಕೋಬೇಕು. ಇದನ್ನು ಭಗವಂತ ಮತ್ತು ಸರಸ್ವತಿ ಭಾರತೀ ದೇವಿಯವರು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅಂತ ತಿಳಿಬೇಕು. ಈ ಚಿಂತನೆಯನ್ನು ಮಾಡ್ಕೋಬೇಕು ಫಸ್ಟು. ಭಗವಂತನ ಒಂದು ಊಟಕ್ಕೆ ಹೇಗೆ ಅಡುಗೆಯನ್ನು ಸಿದ್ಧ ಮಾಡ್ತಾರೆ, ಯಾವ ಯಾವ ದೇವತೆಗಳು ಏನೇನು ಮಾಡ್ತಾರೆ ಅಂತ ನೋಡ್ರಿ. ಅನ್ನವನ್ನು ಸರಸ್ವತೀ ದೇವಿ ಮಾಡ್ತಾಳಂತೆ. ಬ್ರಹ್ಮದೇವರು ತೊವ್ವೆಯನ್ನು ಮಾಡ್ತಾರೆ.
ಲಕ್ಷ್ಮೀದೇವಿ ಸ್ವತಃ ತುಪ್ಪವನ್ನು ಮಾಡ್ತಾಳೆ. ಹೀಗೆ ಒಂದೊಂದು ಪದಾರ್ಥದಲ್ಲೂ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿರ್ತಾರೆ. ಹಾಗಾಗಿ ಯಾವ ಒಂದು ಊಟವನ್ನು ಚೆಲ್ಲಬಾರ್ದು ಅಂತ ಹೇಳೋದು. ಮುಖ್ಯವಾಗಿ ಪಾಯಸವನ್ನು ಚೆಲ್ಲಬಾರ್ದು, ಯಾವತ್ತೂ ಪಾಯಸವನ್ನು ಚೆಲ್ಲಬಾರ್ದು. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿಕೊಂಡು ಪಾಯಸ ತಿನ್ನಬೇಕು. ಯಾರು ಪಾಯಸವನ್ನು ಚೆಲ್ಲಬಾರ್ದು ಅಂತ ಹೇಳ್ತಾರೆ. ಪಾಯಸ ಸ್ವಲ್ಪನೂ ಚೆಲ್ಲಬಾರ್ದು. ಭಾರತೀ ದೇವಿ ಇರ್ತಾಳೆ ಪಾಯಸದಲ್ಲಿ. ಹಾಗೆಯೇ ಭಕ್ಷ್ಯಗಳನ್ನು ವಾಯುದೇವರು ಮಾಡ್ತಾರೆ. ಅದಕ್ಕೋಸ್ಕರ ದೇವರ ನೈವೇದ್ಯಕ್ಕಾಗಿ ಮಾಡುವಂಥ ಅಡಿಗೆಯನ್ನು ಸಂಭ್ರಮದಿಂದ ಸಂತೋಷದಿಂದ ಮಾಡಬೇಕು. ದೇವರ ಸ್ಮರಣೆಯನ್ನು ಮಾಡ್ತಾ ಶುದ್ಧವಾಗಿ ಅಡಿಗೆಯನ್ನು ಮಾಡಬೇಕು. ಇದನ್ನು ಭಗವಂತ ಖಂಡಿತವಾಗಿ ಸ್ವೀಕಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಈಗ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರಾಮಂಟಪದಿ ಕೊಳ್ಳಿರಿಸಿ ಸ್ವಾದ್ವಾನ್ನಗಳ ಬಡಿಸಲು ಕೈಗೊಂಡ ಮುದ್ದು ನರಸಿಂಹ ಹಸೆಗೆ ಬಾ ಅಂತ ಕರೀತಾರೆ. ಈಗ ರುದ್ರದೇವರ ಮನೆಯಲ್ಲಿ ರುದ್ರಾಣಿ ದೇವಿ ಅಂದರೆ ಪಾರ್ವತಿ ದೇವಿಯರು ಮಂಗಳಕರವಾದಂಥ ಮಂಟಪದಲ್ಲಿ ಭಗವಂತನನ್ನು ಕೂಡಿಸಿ ಸ್ವಾದ್ವಾನ್ನಗಳನ್ನು ಮಾಡಿ ಬಡಿಸ್ತಾಳಂತೆ ನೋಡ್ರಿ. ಮುದ್ದು ನರಸಿಂಹ ಹಸೆಗೆ ಬಾ ಅಂತ ಕರೀತಾರೆ. ಸ್ಮಶಾನದಲ್ಲಿ ವಾಸವಾಗಿರುವಂಥ ರುಂಡವನ್ನು ಧಾರಣೆಯನ್ನು ಮಾಡಿರುವಂಥ ಮೈಯೆಲ್ಲ ಭಸ್ಮವನ್ನು ಧರಿಸಿರುವಂಥ ದಿಗಂಬರನಾದಂಥ ರುದ್ರದೇವರ ಮನೆಯಲ್ಲಿ ಭಗವಂತ ಊಟವನ್ನು ಮಾಡ್ತಾನಾ ಅಂತ ಹೇಳಿ ಕೆಲವರಿಗೆ ಅನುಮಾನ ಬರ್ಬೋದು, ಅನ್ನಿಸ್ಬೋದು ಅಲ್ವಾ. ಆದರೆ ಇಲ್ಲಿ ವಾದಿರಾಜರು ಹೇಳ್ತಾರೆ ನೋಡ್ರಿ, ಭದ್ರ ಮಂಟಪದಿ ಕುಳ್ಳಿರಿಸಿ ಅಂತಾರೆ. ಭದ್ರವಾದಂಥ ಮಂಟಪ. ಎಂಥ ಮಂಟಪ ಸಿದ್ಧ ಮಾಡಿದರು ಅಂದರೆ ರುದ್ರದೇವರು, ರುದ್ರಾಣಿ ದೇವಿ ಅಂದರೆ ಪಾರ್ವತಿ ದೇವಿ ಭದ್ರವಾದ ಮಂಟಪ. ಅಷ್ಟು ಚೊಕ್ಕಟವಾಗಿ ಇತ್ತು ಆ ಮಂಟಪ. ಕೈಲಾಸದ ರುದ್ರದೇವರು ಅತ್ಯಂತ ಶ್ರೀಮಂತ ಅಂತ ಹೇಳ್ತಾರೆ. ಅಷ್ಟು ಶ್ರೀಮಂತ ಅಂತೆ ರುದ್ರದೇವರು. ಕುಬೇರನ ಮಿತ್ರ ರುದ್ರದೇವರು. ಆದರೆ ಹೇಗಿರ್ತಾರೆ? ಪರಮ ವೈರಾಗಿಗಳು. ಅವರು ಯಾವುದೇ ಆಭರಣಗಳನ್ನು ಧರಿಸೋದಿಲ್ಲ, ಯಾವುದೇ ರೀತಿಯ ಆಭರಣಗಳು ಆಡಂಬರಗಳು ಪಡೋದಿಲ್ಲ ರುದ್ರದೇವರು. ವಾಮದೇವ ವಿರಿಂಚಿತನಯ ಅಂತ ದಾಸರು ನುಡಿಗಳಲ್ಲಿ ಹೇಳ್ತಾರಲ್ವ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯ ನಲವಿರೋಚನ ಕಾಮಿತಪ್ರದ ಕರುಣಿಸೆ ಮಗೆ ಸದಾ ಸುಮಂಗಳವ ಅಂತ ಹೇಳ್ತಾರೆ. ಅಂದರೆ ರುದ್ರದೇವರನ್ನು ನಾವು ಭಜಿಸಿದರೆ ಸದಾ ಮಂಗಳವನ್ನು ಉಂಟು ಮಾಡ್ತಾರೆ. ಮಂಗಳಕಾರಕರು ರುದ್ರದೇವರು. ಮತ್ತು ಅಷ್ಟೇ ನಮಗೆ ತಕ್ಷಣ ವರವನ್ನು ಕೊಡ್ತಕ್ಕಂಥವ್ರು ರುದ್ರದೇವರು. ವಾಮದೇವ ಅಂತಂದರೆ, ವಾಮ ಅಂತಂದರೆ ಎಡಭಾಗ. ಎಡಭಾಗದಲ್ಲಿ ವಾಸುದೇವನನ್ನು ಕೂಡಿಸಿಕೊಂಡಂಥ ಮುದ್ದು ರೂಪ ರುದ್ರರೂಪ ಅಂತ ಹೇಳ್ತಾರೆ. ಮಂಗಳಪ್ರದವಾದವರು ಅವರು. ರುದ್ರದೇವರು ಅಮಂಗಳ ಅಂತ ಭಾವಿಸ್ಬಾರ್ದು. ಹೀಗೆಲ್ಲ ಭಸ್ಮ ಧರಿಸಿರ್ತಾರೆ, ರುಂಡಧಾರಿ, ಹೀಗೆಲ್ಲ ಅಮಂಗಳ ಭಾವಿಸ್ಬಾರ್ದು. ರುದ್ರದೇವರು ಮಂಗಳವನ್ನು ಉಂಟು ಮಾಡುವಂಥವರು. ಪಾರ್ವತಿ ದೇವಿ ಮಂಗಳಕರವಾದಂಥ ಕಾರ್ಯಗಳಿಗೆ ಮುಖ್ಯವಾಗಿ ನಾವು ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ. ದಂಪತಿಗಳು ಸುಖವಾಗಿರಲಿಕ್ಕೆ ಪಾರ್ವತಿ ರುದ್ರದೇವರ ಆರಾಧನೆ ತುಂಬ ಮುಖ್ಯ ಜೀವನದಲ್ಲಿ. ಹಾಗಾಗಿ ಎಡಭಾಗದಲ್ಲಿ ರುದ್ರದೇವರ, ವಾಮಭಾಗದಲ್ಲಿ ವಾಸುದೇವನನ್ನು ಕೂಡಿಸ್ಕೊಂಡಿರ್ತಾರೆ. ಭಗವಂತನನ್ನು ಕೂಡಿಸಿದಂಥ ಮುದ್ದು ರೂಪ ಅಂತ ಹೇಳ್ತಾರೆ ರುದ್ರದೇವರದ್ದು. ಮಂಗಳಪ್ರದವಾದವರು ರುದ್ರದೇವರು. ಮಂಗಳವನ್ನು ಉಂಟು ಮಾಡುವಂಥವರು ರುದ್ರದೇವರು. ಮನೋಭಿಮಾನಿಗಳು ಅಂತ ಹೇಳ್ತೀವಿ. ಮನಸ್ಸಿಗೆ ಕಾರಣಕರ್ತರು ರುದ್ರದೇವರು. ಇಂಥ ರುದ್ರದೇವರು ಅನ್ನಕ್ಕೆ ಅಭಿಮಾನಿ ದೇವತೆ ಅಂತ ಹೇಳಲಾಗುತ್ತೆ. ಮಡದಿ ಅನ್ನಪೂರ್ಣೆ ಅಲ್ವಾ. ಉಗ್ರವಾದಂಥ ನರಸಿಂಹನನ್ನು ಇವರಿಬ್ಬರು ಭದ್ರ ಮಂಟಪದಲ್ಲಿ ಕೂಡಿಸಿ ಉಣಿಸ್ತಾ ಇದ್ದಾರಂತೆ ನೋಡ್ರಿ. ರುದ್ರದೇವರು ಹೀಗೆ ಉಣಿಸಿ ಉಗ್ರವಾಗಿದ್ದಂಥ ನರಸಿಂಹನನ್ನು ಮುದ್ದು ನರಸಿಂಹನನ್ನಾಗಿ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರಾಮಂಟಪದಿ ಕುಳ್ಳಿರಿಸಿ ಸ್ವಾದ್ವಾನ್ನಗಳನ್ನು ಬಡಿಸಲು ಕೈಗೊಂಡ ಮುದ್ದು ನರಸಿಂಹ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ಇಷ್ಟು ಸುಂದರವಾದ ನುಡಿಗಳಲ್ವ ಸ್ನೇಹಿತರೆ. ಮತ್ತೆ ಮುಂದಿನ ನುಡಿಗಳೊಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.